ರಾಜ್ಯದಲ್ಲಿ ಗೋಬಿ ಕಾಟನ್ ಕ್ಯಾಂಡಿ ಬ್ಯಾನ್ ಆಗುತ್ತಾ ಅನ್ನುವಂತ ಪ್ರಶ್ನೆ ಈಗ ಕಾಡ್ತಾ ಇರೋದು. ಕೆಲವೇ ಕ್ಷಣಗಳಲ್ಲಿ ಈಗ ಆರೋಗ್ಯ ಸಚಿವರು ಸುದ್ದಿಗೋಷ್ಠಿಯನ್ನ ಕೂಡ ನಡೆಸಲಿದ್ದಾರೆ. ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಪ್ರೆಸ್ ಮೀಟ್ ಅನ್ನ ನಡೆಸ್ತಾರೆ. ಗೋಬಿ ಮಂಚೂರಿಗೆ ಬಳಸುವಂತಹ ಮೈದಾ, ಸಾಸ್ ಹಾಗೂ ಕೃತಕ ಬಣ್ಣ, ಟೇಸ್ಟಿಂಗ್ ಪೌಡರ್ ಇದೆಲ್ಲವೂ ಕೂಡ ಜೀವಕ್ಕೆ ಅಪಾಯ. ಆಹಾರ ಹಾಗೂ ಸುರಕ್ಷತಾ ಇಲಾಖೆಯಿಂದ ರಿಪೋರ್ಟ್ ಕೂಡ ಬಂದಿದೆ. ಬೇರೆ ಬೇರೆ ಬಣ್ಣಗಳ ಬಳಕೆ ಮಾಡಲಾಗುತ್ತೆ, ಇದೆಲ್ಲವೂ ಕೂಡ ಆರೋಗ್ಯಕ್ಕೆ ಹಾನಿಕಾರಕ. ಕೇವಲ ಗೋಬಿ ಹಾಗೂ ಕಾಟನ್ ಕ್ಯಾಂಡಿ ಅಲ್ಲ, ಅನೇಕ ಫುಡ್ ಐಟಮ್ಸ್ ಅಲ್ಲಿ ಈ ರಾಸಾಯನಿಕಗಳನ್ನ ಬಳಕೆ ಮಾಡಲಾಗುತ್ತೆ. ಅದೆಲ್ಲದರ ಭವಿಷ್ಯ ನಿರ್ಧಾರ ಆಗುತ್ತೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಪ್ರೆಸ್ ಮೀಟ್ ಅನ್ನ ಕೂಡ ನಡೆಸಲಿದ್ದಾರೆ ಆರೋಗ್ಯ ಸಚಿವರು. ಈಗಾಗಲೇ ತಮಿಳುನಾಡು ಸೇರಿದಂತೆ ಗೋವಾ ಇಲ್ಲೆಲ್ಲ ಕಡೆಗಳಲ್ಲಿ ಗೋಬಿ ಮಂಚೂರಿ ಬ್ಯಾನ್. ಕರ್ನಾಟಕದಲ್ಲೂ ಹಾಗೆ ಆಗುತ್ತಾ? ಗೋಬಿ ಪ್ರಿಯರು ಕಾಯ್ತಾ ಇದ್ದಾರೆ ಈ ಒಂದು ನಿರ್ಧಾರ ಏನಿರುತ್ತೆ ಸರ್ಕಾರದ್ದು ಅಂತ. ಒಂದು ಕಡೆಯಲ್ಲಿ, ಮತ್ತೊಂದು ಕಡೆಯಲ್ಲಿ ಕಾಟನ್ ಕ್ಯಾಂಡಿ, ಇದರಲ್ಲೂ ಕೂಡ ಅನೇಕ ರಾಸಾಯನಿಕಗಳನ್ನ ಬಳಕೆ ಮಾಡಲಾಗುತ್ತೆ. ಜೊತೆಯಲ್ಲಿ ಕಲರಿಂಗ್ ಏಜೆಂಟ್ ಅನ್ನ ಬಳಕೆ ಮಾಡಲಾಗುತ್ತೆ. ಅನೇಕ ಫುಡ್ ಐಟಮ್ಸ್ ಅಲ್ಲಿ ಇದೇ ರೀತಿಯಾದಂಥ ಕಲರಿಂಗ್ ಏಜೆಂಟ್ ಅನ್ನ ಬಳಕೆ ಮಾಡಲಾಗುತ್ತೆ. ಆ ಕಲರಿಂಗ್ ಏಜೆಂಟ್ ಅನ್ನೇ ಅಥವಾ ಆ ಕಲರ್ ಏನಿರುತ್ತೆ ಫುಡ್ ಕಲರ್, ಅದನ್ನೇ ಏನಾದರೂ ಬ್ಯಾನ್ ಮಾಡ್ತಾರಾ ಅಥವಾ ಟೇಸ್ಟಿಂಗ್ ಪೌಡರ್ ಇದನ್ನೇ ಏನಾದರೂ ಬ್ಯಾನ್ ಮಾಡ್ತಾರಾ ಅಥವಾ ಫುಡ್ ಐಟಮ್ಸ್ ಬ್ಯಾನ್ ಮಾಡ್ತಾರಾ, ಯಾವ ರೀತಿಯಾಗಿ ಮಾಡ್ತಾರೆ ಅನ್ನೋದು ಪ್ರೆಸ್ ಮೀಟ್ ನಲ್ಲಿ ಗೊತ್ತಾಗುತ್ತೆ.